ರಾತ್ರಿ 11 ಗಂಟೆ ಇಲ್ಲ ಹೋಗ್ಬೇಕಾಗಿರಲಿಲ್ಲ. ಶೃಂಗೇರಿಗೆ ಹೋಗಬೇಕು ಅನ್ನಿಸ್ತು. ಹೋಗ್ಬಿಡೋಣ ಕಣೆ. ಇಲ್ಲಿ ಮನೆ ಮಕ್ಕಳಿಗೂ ಹೇಳಿಲ್ಲ ನಾವು. ಮಕ್ಕಳೆಲ್ಲ ಚಿಕ್ಕ ಹೋಗ್ತೀರಾ ಈ ಪರಿಚಯ ಅಲ್ಲಿ ಹೋದ ತಕ್ಷಣ ಗೊತ್ತಾಗ್ಬಿಡೋದು ಅವ್ರಿಗೆ ಎಂಥ ಚೆನ್ನಾಗಿ ಕಡೆಯವರು ಅಂತ. ಅಲ್ಲಿ ರೂಮ್ ಸಿಗೋದು ನಮಗೆ ಆರಾಮಾಗಿ ಕೊಡೋದು. ಹಿಂಗಾಗ್ಬಿಡ್ತು ಬಿಡೆ ಹೊರಗೆ ಮಲ್ಕೊಂಬೋಣ ಅದು ಕಾಡಿನ ಅಲ್ಲ ಕಣ್ರಿ. ಅವ್ರ ಅಣ್ಣಾರ ಮಹಿಮೆ ಅವ್ರು ನಮ್ಮಲ್ಲಿ ಹೆಂಗ್ಸು ಅಂದ್ರೆ ಅಣ್ಣಾರ ಅಂತ ಹೇಳ್ತಿದ್ರು. ಅಣ್ಣಾರ ಮಹಿಮೆ ಇತ್ಕಂಡ್ರಿ ನೋಡಿ. ಅವರಾಗೆ ಬಂದಂಗೆ ಎಬ್ಬಿಸ್ತಿ ನಮ್ಮನ್ನು ಒಳಗೆ ರೂಮಿಗೆ ಕೊಡ್ತಾಯಿಲ್ಲ. ಕಡಿಮೆ ನಿಮಗಿಲ್ಲ ಅಂತದ್ದು ಮಾಡೋದು. ಟಿಕೆಟ್ ಉಳ್ಳಿ ತಮಾಷೆ ಅಲ್ಲ. ಟಿಕೆಟ್ ತಗೊಂಬಿಡಿ. ಆಮೇಲೆ ನೀನು ಕೊಡಿಸ್ಬೇಕಲ್ಲ ಇಲ್ಲಿ ಸಗರಪಣ್ಣದಲ್ಲಿ. ನೀವು ಆಮೇಲೆ ಕೊಡು ಸಾಕಷ್ಟು ಬರ್ತೀನಿ ಕೊಡಿ. ಅವ್ರು ಮುಂಚೆ ಆಗಿ ಇರಲಿಲ್ಲಂತೆ ಎಲ್ಲ ಹೇಳ್ತಾವ್ರು. ಆಗ ಇರಲಿಲ್ಲ ನಾವು ಗುರುಗಳು ಪವಾಡ ನಂಗೆ ನಡೀತಾ ಐತೆ ಅಂತ. ನೀವು 10 ಜನ ಕನ್ನ ಕೊಡಬೇಕು ಅಂತ ಹೇಳಿತ್ತಂತೆ ಅವ್ರ ಅಣ್ಣ. ಎಲ್ಲಿ ಹಾವೇರಿದ ಮಾಡು ಈ ಏರಿದ ಮಾಡು ಶುರು ಮಾಡೋಕೆ ಕತ್ಬಿಟ್ಟು ಜನ ಬಂಡವಾಳನೇ ಬೇಕಲ್ಲ. ನಾನು ಬಂಡವಾಳ ಕೊಡಲ್ಲಪ್ಪ, ನಿಮ್ಮ ಸ್ವಂತ ಬಂಡವಾಳ ನೀರು ನಿಂತ್ಕೋಬೇಕು ಅಣ್ಣ. ಅದು ಏನಣ್ಣ ಇವಳಿಗೆ ಅವರು ಬೇರೆ ಕಡೆ ಮಾಡೋಕ್ಕೆ ಅಂತ ಕೇಳ್ತಾರಪ್ಪ ಮರಿ ಗೌಡ್ರೆ ಅಂತ. ಹ್ಞೂ ಅಂದಮೇಲೆ ನೀನು ಎಲ್ಲೂ ಮಾಡಲ್ಲ, ಸೀದಾ ಮನೆಗೆ ಬರ್ತೀಯ ಅಂದ್ಬಿಟ್ರು. ಗುರುಗಳ ಮಹಿಮೆ ಅಣ್ಣ, ಅದು ಏನು ಎಷ್ಟು ತೀರಿನೂ ಖಂಡಿತ ಅದು. ಅವ ನೆನಪು ಅಣ್ಣ. ಇವತ್ತು ನನಗೆ ಸ್ವರ್ಗ ಬಿಡಿ, ನಾವು ಪುಣ್ಯವಂತ, ನಾನು ಭಾಗ್ಯವಂತನೇ. ಗುರುಗಳ ದರ್ಶನ ಅದು ಅಹಂಕಾರ ಪಡಬಾರ್ದು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಯಾವತ್ತೂ ಬಾಯಿ ಬಿಟ್ಟಿಲ್ಲ ನಾನು. ಅದು ಬಾಯಿ ಬಿಟ್ಟೆ ಅದಲ್ಲ ಅಂತ. ನಿಮ್ಮ ಮಿಸ್ಸಸ್ಸು ನಾವು ಹೋದ್ವಿ ಎಲ್ಲಿಗೆ, ಶೃಂಗೇರಿಗೆ. ನೋಡಿ ಇದೊಂದು ಇದು ಹೇಗೆ ಅಂತ. ಸುಮಾರು ರಾತ್ರಿ 11 ಗಂಟೆ ಇಲ್ಲ ಹೋಗ್ಬೇಕಾಗಿರಲಿಲ್ಲ. ಶೃಂಗೇರಿಗೆ ಹೋಗಬೇಕು ಅನ್ನಿಸ್ತು. ಹೋಗ್ಬಿಡೋಣ ಕಣೆ. ಇಲ್ಲಿ ಮನೆ ಮಕ್ಕಳಿಗೂ ಹೇಳಿಲ್ಲ ನಾವು. ಮಕ್ಕಳೆಲ್ಲ ಚಿಕ್ಕ ಹೋಗ್ತೀರಾ ಎಲ್ಲ ಇದ್ದು ಎಲ್ಲ ಮೆಜಾರಿಟಿ ಇದ್ದು. ಬಟ್ ನಾವು ಹೋಗಬೇಕು ಅನ್ನಿಸ್ತು. ನಮ್ಮೊಬ್ಬನ ಹೆಣ್ಮಗು ಇತ್ತಲ್ಲ, ನಮ್ಮ ಹೆಣ್ಮಗು ಕರ್ಕೊಂಡು ಹೋದ್ವಿ ಅಣ್ಣ. ಹೊರಟ್ವಿ ಅಲ್ಲಿ ಶೃಂಗೇರಿ ರಾತ್ರಿ 11:30 ಹೊರಟು. ರೂಮ್ ಬೇಕಲ್ಲ, ರೂಮ್ ಕೇಳಿರಿ ರೂಮ್ ಸಿಕ್ಕಲ್ಲ ಕಣ್ರಿ. ರೂಮ್ ಸಿಕ್ಕಲ್ಲ ಬೇಡ ಇಲ್ಲ ಹೋಗಿ ಮಲ್ಕೊಂಬಣ್ಣ ಇಲ್ಲ ಹೊರಗಡೆನೆ. ಸುಮಾರು ಸರಿ ಹೋಗಿದ್ದೀವಿ. ನೀವು ಪರಿಚಯ ಇದ್ರೂ ಇಲ್ಲ, ಪರಿಚಯ ಇದ್ರೆಲ್ಲ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಈ ಪರಿಚಯ ಇದ್ದರೆ ಅಲ್ಲಿ ಹೋದ ತಕ್ಷಣ ಗೊತ್ತಾಗ್ಬಿಡೋದು ಅವ್ರಿಗೆ ಎಂಥ ಚೆನ್ನಾಗಿ ಕಡೆಯವರು ಅಂತ. ಅಲ್ಲಿ ರೂಮ್ ಸಿಗೋದು ನಮಗೆ ಆರಾಮಾಗಿ ಕೊಡೋದು. ಹಿಂಗಾಗ್ಬಿಡ್ತು ಬಿಡೆ ಹೊರಗೆ ಮಲ್ಕೊಂಬೋಣ ಅದು ಕಾಡಿನ ನೋಡಿ ಬಂದು ಹಿಂಗೆ. ನಮಸ್ಕಾರ ಅಣ್ಣ, ಯಾಕೆ ಇಲ್ಲಿ ಬರೋ ಮಕ್ಕಳಿದ ಯಾಕಿಲ್ಲಿ ಸಿರು ರೂಮ್ ಲೋ ಏನೋ ನೀವು ಇಂಥ ಚಲ ಇವನು ಅವ್ನ ಅಣ್ಣರ ಹೆಸರು ಹೇಳ್ಕೊಂಬಿಟ್ಟು ಅಲ್ಲಿ ಅವರು. ಆಮೇಲೆ ಶಾರದಾ ಸಂಬಂಧ ಗೊತ್ತಲ್ಲ ಅಲ್ಲಿಗೆ ಒಂದು ಸ್ಥಳ ರೂಮಿಗೆ ನೀವು ಹಾಕ್ಕೊಡು. ನಮ್ಮ ಸ್ಥಳದ ನಮ್ಮದು ಆ ರೂಮ್ನಿಗೆ ಕೊಡು. ಸಗರಪಣ್ಣದವ್ರು ನೋಡಿ ಮಹಿಮೆ. ಮಳೆ ಬರ್ತಾಯಿದೆ, ಒಳ್ಳೆ ಅಡ್ಡು ಮಳೆ, ಭಯಂಕರ ಮಳೆ. ಯಾವ ಟೈಮಲ್ಲಿ ಅಂದರೆ ಡಿಸೆಂಬರು, ಅಕ್ಟೋಬರ್ ನವಂಬರ್ ಇರಬೇಕು. ಆ ಟೈಮು ಸಿಕ್ಕಾಪಟ್ಟೆ ಮಳೆ ಹೋಗ್ತಾಯಿತ್ತು ಭಯಂಕರ. ಆ ಮಳೆ ಒಳಗಡೆ ಒಂದು ಸ್ವಲ್ಪ ಇದಾದ ಅವ್ರು ನೋಡಿ ಅಲ್ಲ ಕಣ್ರಿ. ಅವ್ರ ಅಣ್ಣಾರ ಮಹಿಮೆ ಅವ್ರು ನಮ್ಮಲ್ಲಿ ಹೆಂಗ್ಸು ಅಂದ್ರೆ ಅಣ್ಣಾರ ಅಂತ ಹೇಳ್ತಿದ್ರು. ಅಣ್ಣಾರ ಮಹಿಮೆ ಇತ್ಕಂಡ್ರಿ ನೋಡಿ. ಅವರಾಗೆ ಬಂದಂಗೆ ಎಬ್ಬಿಸ್ತಿ ನಮ್ಮನ್ನು ಒಳಗೆ ರೂಮಿಗೆ ಕೊಡ್ತಾಯಿಲ್ಲ. ಆಮೇಲೆ ದುಡ್ಡು ಸ್ಯಾಲ್ಟ್ ಬಂತು ನೋಡಿ. ಗೋಪಾಲ್ ನೋಡಿ ದುಡ್ಡು ಸ್ಯಾಲ್ಟ್ ಬಂತು. ನಾನು ಹೋಗ್ಬೇಕು ಅಂತಿಲ್ಲ, ಇದು ಹಣ ಕಡಿಮೆ ಇತ್ತಾ. ಇದು ಆ ಕಡೆಯಿಂದ ಬರೋಕ್ಕೆ 2 ಸೀಟಿಗೆ ದುಡ್ಡಿಲ್ಲ ನೋಡಿ. ಸುಮ್ಮನೆ ಹೇಳ್ತಾ ಅಲ್ಲ ದುಡ್ಡಿಲ್ಲ 2 ಸೀಟಿಗೆ ಆ ಕಡೆಯಿಂದ ಬರ್ತಾ. ಮನೆಗೇನೆ ಅಂತಂತ ತೊಗೊಂಬಿಟ್ಟು ಸ್ವಲ್ಪ ಅನ್ನ ಪೂಜೆ ಎಲ್ಲ ಮಾಡಿಸೆಲ್ಲ ವ್ಯವಸ್ಥೆ ಆಯಿತು. ದುಡ್ಡು ನೋಡ್ಕೊಳ್ತೀನಿ, ಏನು ದುಡ್ಡು 1 ಸೀಟಿಗೆ ನೋಡಿ. ಬಟ್ಟು ಪರಿಚಯದಲ್ಲಿ ಒಬ್ಬಂದಂಗೆ ಆಗ್ಬಿಡ್ತು. ಇಲ್ಲಿಗೆ ನೀವು ಹೀಗೆ ನಾವು ನಿಮ್ಮನ್ನು ನೋಡಿದ್ದೀವಿ ಮಾರಾಯ, ನೀವು ಸಕ್ಕರೆಪಟ್ಟಣದಲ್ಲಿ ಕಾಣ್ತಾ ಇದ್ದೀರ ಅಣ್ಣ. ನಿಮ್ದು ದುಡ್ಡೇನೋ ನಿಮಗೆ ಕಡಿಮೆ ಆಯ್ತು. ನಿಮಗಿಲ್ಲ ಅಂತದ್ದು ಮಾಡೋದು. ಟಿಕೆಟ್ ಉಳ್ಳಿ ತಮಾಷೆ ಅಲ್ಲ. ಟಿಕೆಟ್ ತಗೊಂಬಿಡಿ. ಆಮೇಲೆ ನೀನು ಕೊಡಿಸ್ಬೇಕಲ್ಲ ಇಲ್ಲಿ ಸಗರಪಣ್ಣದಲ್ಲಿ. ನೀವು ಆಮೇಲೆ ಕೊಡು ಸಾಕಷ್ಟು ಬರ್ತೀನಿ ಕೊಡಿ. ನಾವು ಸರಸ್ವತಿಪುರಕ್ಕೆ ನಾವು ಬರ್ತೀವಿ, ಅಲ್ಲಿ ಕೊಡ್ತೀನಿ ನಿಲ್ಲಿಸ್ಬೇಕು ನೀವು ಡ್ರೈವರಿಗೆ ಹೇಳಿ. ಎಕ್ಸ್ಪ್ರೆಸ್ ಅಲ್ಲ ಅದು ಬೀರೂರು
ಶೃಂಗೇರಿ ಬೀರೂರು ಇತ್ತಲ್ಲ, ಆ ಬೀರೂರು ಗಾಡಿಗೆ ಬಂದು ನೋಡಿ ಮಹಿಮೇನ ಗುರುಗಳ ಮಹಿಮೆ ಹೆಂಗೇನದು. ಅವರು ಹೆಸರು ಹೇಳಿದ್ರಣ ಎಲ್ಲ ತೋದು ಗೌರವ, ಎಲ್ಲ ಗೌರವ ಅಂದು ಇವತ್ತು ಅಷ್ಟೇ. ಮನೆ ಬೆಂಗಳೂರಿಗೆ ಹೋದಲ್ಲಿ ಅದೇ ಈ ಪ್ರತಿಮೆ ನೋಡೋಕ್ಕಿಂತ ಹೋದೆ, ಅಣ್ಣನ ಒಂದು ಪ್ರತಿಮೆ ಇದೆ ಅಂತ ಉದ್ದೇಶವಾಗಿ ನಮ್ಮ ಸ್ಕೂಟಿ ತಗೊಂಡು ನಮ್ಮ ಹುಡುಗನ ಕರ್ಕೊಂಡು ನಮ್ಮ ಮೊಮ್ಮಗನ ಕರ್ಕೊಂಡು ಬಾರ ಹೋಗ್ಬಿಟ್ಟು ಬಂದ್ಬೋಣ, ಯಾರು ಹೇಳ್ತಾರೆ ತುಂಬ ಅದ್ಭುತ ಬಿಡಿ. ಅವ್ನು ನೋಡಿ ಇದಾಯಿತು. ಅವರು ಆ ಓನರ್ಗಳೇ ನಮ್ಮನ್ನು ನೋಡಿದ್ದಾರೆ, ನಿಮ್ಮನ್ನು ನೋಡಿದ್ದೀವಲ್ಲ ಅಂತ ಅವರು. ನಾವು ಹೆಂಗೆ ಓಹೋ ಕಂಟ್ರಿಗೆ ಅವ್ರಿ ನೋಡಿರಿ ಆ ಓನರು, ಅವರು ನಿಮ್ಮ ಪೈಕಿ ಬ್ರಾಹ್ಮಣ ಪೈಕಿ ಅವರೊಡೆ ಜಾಸ್ತಿ ಇರೋದು. ಅವರು ಬ್ರಾಹ್ಮಣ ಪೈಕಿ 2,000 ಜನ ಕೆಲಸ ಮಾಡ್ತಾಯಿತ್ತು ಅವರು ಫ್ಯಾಕ್ಟ್ರಿಲಿ. ನೋಡಿ ಆ ಫ್ಯಾಕ್ಟ್ರಿ ಈಚೆ ಕಡೆನೇ ಬರ್ತಾಣ, ಇಲ್ಲಿ ಬೆಂಗಳೂರಿಂದ ಈಚೆ ಕಡೆ ಸುಮಾರು 10 ಕಿಲೋಮೀಟ್ರ್ ಈಚೆ ಕಡೆ ಬರ್ತೀವಿ. ಬಾಡಿ ಫ್ಯಾಕ್ಟ್ರಿ, ಅಸಾಧ್ಯ ಫ್ಯಾಕ್ಟ್ರಿ ನೋಡಿರಿ. ಅಂಥ ಪವಾಡ ಗುರುಗಳಿದು, ಗುರುಗಳು ಪವಾಡನೇ ಇದು ಅಂತಾರೆ ಅವರು. ಅಷ್ಟು ಜನಕ್ಕೆ ಅನ್ನ ಕೊಡಬೇಕು ಅಂದೆ ಕಡಿಮೆ ಆಯಿತಾ, ಗುರುಗಳಿಗೆ ತಂದು ಕೊಡಿಸ್ತಾ ಇರೋದು. ಅವ್ರು ಮುಂಚೆ ಹಾಗೆ ಇರಲಿಲ್ಲಂತೆ, ಎಲ್ಲ ಹೇಳ್ತಾರೆ ಹಾಗೆ ಇರಲಿಲ್ಲ. ನಾವು ಗುರುಗಳು ಪವಾಡ ಹಿಂಗೆ ನಡೀತಾ ಐತೆ ಅಂತ, ನೀವು 10,000 ಜನಕ್ಕೆ ಅನ್ನ ಕೊಡಬೇಕು ಅಂತ ಹೇಳಿತ್ತಂತೆ ಅವ್ರ ಅಣ್ಣ. ಅಹಂಕಾರ ಬರಬಾರ್ದು, ನೀವು 10,000 ಜನಕ್ಕೆ ಅನ್ನ ಕೊಡಬೇಕು ನೀನು, ಆಗಿದ್ದರೆ ಇವತ್ತು ಅದೇ ರೀತಿ ನಡೀತಾ ಇತ್ತು ನೋಡಿ. ಅವ್ರು ಪ್ರತಿಯೊಂದು ಮಾಡಿದ್ದಾರೆ ಅನ್ನ. ಅವರು ಗುರುಗಳ ಬಗ್ಗೆ ಯಾರೂ ಓನರ್ ಬಗ್ಗೆ ಕೆಟ್ಟದ್ದು ಮಾತಾಡಲ್ಲ. ಯಾವ ಗುರುಗಳೇ ಕಣಪ್ಪ ಇವ್ರು ನೋಡಿ, ಗಂಟೆ ಅದಾಡ್ದು ಯಾವ ಗುರುಗಳೇ ಕಣಪ್ಪ ಇವರು ಅಂತಾರೆ ಆ ಓನರ್. ಆ ಮಟ್ಟಿಗೆ ನೋಡಿ ಅಣ್ಣ, ಇದೇ ಈ ಕಡೆನೇ ಬರುತ್ತೆ ಎಂಥದ್ದು, ನೆಲಮಗಳಿಂದ ಈಚೆ ಕಡೆ ಬರುತ್ತೆ. ನಾ ಈಚೆ ಬೆಂಗಳೂರು ಅನುಭವ ಕಡಿಮೆ, ಅಡ್ರೆಸ್ ನಮ್ಮ ಹುಡುಗರಿಗೆ ಗೊತ್ತಿರುತ್ತೆ. ಅಣ್ಣ ಈಗ ಆಯಿತು ಗುರುಗಳಿಂದ, ಏನೇನು ಹೇಳ್ಬಾರ್ದು ಗೊತ್ತಿಲ್ಲದನ್ನು. ಅಲ್ಲಣ್ಣ ಬುಲೆಟ್ ಸ್ಪೆಷಲಿಸ್ಟು ನಮ್ಮ ಹುಡುಗ, ನಮ್ಮ ಮಗ ದೊಡ್ಡ ಮಗ ಶಿವಮೊಗ್ಗದಲ್ಲಿ ಅಂಗಡಿ ಮಾಡಿದ್ದ. ಅಲ್ಲಿ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಗ್ತಾ ಬಂದ್ಬಿಡ್ತು. ಎಲ್ಲಿ ಆ ಏರಿಯಾದ ಮಾಡು ಈ ಏರಿಯಾದ ಮಾಡು ಶುರು ಮಾಡೋಕೆ ಹತ್ಬಿಟ್ಟು ಜನ. ಬಂಡವಾಳನೇ ಬೇಕಲ್ಲ, ನಾನು ಬಂಡವಾಳ ಕೊಡಲ್ಲಪ್ಪ, ನಿಮ್ಮ ಸ್ವಂತ ಬಂಡವಾಳ ನೀವು ನಿಂತ್ಕೋಬೇಕು, ಅವಾಗ ನಿಮಗೆ ಅನುಭವ ಬರುತ್ತೆ, ದುಡಿಮೆ ಬರುತ್ತೆ, ನಿಮ್ಗೆ ಅನುಕೂಲ ಆಗುತ್ತೆ. ನನ್ನ ಪಾಲಿಸಿ ಹಾಗೆ, ನಮ್ಮ ಹಣ ಕೊಟ್ಟರೆ ನೀವು ದುಡಿಮೆ ಆಗೋಲ್ಲ, ನೀವು ಹಣದಲ್ಲೇ ದುಡಿಮೆ ಮಾಡ್ಕೊಂಡು ಅದು ಬಂಡವಾಳ ನಿನಗೆ ಗೊತ್ತಿರಬೇಕು ನಿನಗೆ ಅಂತ ನಾನು ಮಕ್ಕಳಿಗೆ ಹೇಳ್ತಿದ್ದೆ. ಹಣ ಅದೇ ಆಯಿತು. ಅವನು ಆ ಕಡೆಯಲ್ಲಿ ಕಲೆಕ್ಷನ್ ಆಗಲ್ಲ, ಹೆಂಗೆ ಮಾಡೋದು, ಬೇರೆ ಕಡೆ ಬರಬೇಕು. ಅವತ್ತು ಅವನು ಗುರುಗಳ ತಕ್ಕ ಬರ್ತಿರಲೇ ಇಲ್ಲ. ಅವನು ಗುರುಗಳು ಅಂದರೆ ನೆಮ್ತಿರಲ್ಲ ಅಪ್ಪಣೆ ಆತ್ಮ. ಎಂಥ ಗುರುಗಳು, ಅವನೆಂಥ ಕಾವಿ ಬಟ್ಟೆ, ಇವನೆಂಥ ಕಾವಿ ಬಟ್ಟೆ, ಇವು ಬಯ್ಯನು ಕಳ್ಳ ನನ್ನ ಮಕ್ಕಳು ಹೀಗೆ ಬೇಡಪ್ಪ ಅಣ್ಣ ಹೆಂಗಲ್ಲ ಅನ್ಬೇಡಕೊಂಡು ಅಂದರೆ ಅಂತ ನಮ್ಮ ಹೆಂಗ್ಸ್ ಕರ್ಕೊಂಡ್ಬಂದು ಕರ್ಕೊಂಡು ಇದ್ದಾರೆ. ನನ್ನ ಮಗ ಇದ್ದಾರೆ ಈಗ. ಇವತ್ತು ಬಿಡಿ, ಇವತ್ತು ವೈನ್ ಸ್ಟೋರ್ ಸಿಕ್ಕಿದೆ ನಮಗೆ, ಲೈಸೆನ್ಸು ಇಲ್ಲೇ ಗೇಟಲ್ಲೇ ಇದು ಸಿಕ್ಕಿದೆ ನಮಗೆ, ವೈನ್ ಸ್ಟೋರ್ ಬ್ರ್ಯಾಂಡಿ. ಸರಿ ಆಯಿತು ಬಂದು ಅಣ್ಣ ಅದು ಏನಣ್ಣ ಇವಳಿಗೆ ಅವರು ಬೇರೆ ಕಡೆ ಮಾಡೋಕ್ಕೆ ಅಂತ ಕೇಳ್ತಾರಪ್ಪ ಮರಿ ಗೌಡ್ರೆ ಅಂತ. ಹ್ಞೂ ಅಂದಮೇಲೆ ನೀನು ಎಲ್ಲೂ ಮಾಡಲ್ಲ, ಸೀದಾ ಮನೆಗೆ ಬರ್ತೀಯ ಅಂದ್ಬಿಟ್ರು. ಖಂಡಿತ ನೀನೆಲ್ಲೂ ಮಾಡೋದಿಲ್ಲ, ಖಂಡಿತ ನೀನು ಮನೆಗೆ ಬರ್ತೀಯ. ಇದಕ್ಕೆ ನೆಮ್ತೀರ ಹಾಂ. ನನಗೆ ಒಂಥರ ಆಯಿತು, 1-2 ತಿಂಗಳು ಬಿಟ್ಟು ನಾನಲ್ಲಿ ಇರಲ್ಲ, ಇಲ್ಲಿ ಬಂದ್ಬಿಡ್ತೀನಿ. ನಿನ್ನ ಗ್ಯಾರೇಜ್ ಏನಿದೆ ಗೊತ್ತಾ, ನಿನ್ನ ಗ್ಯಾರೇಜು ಯಾವಾಗಲೂ ಬಸ್ 2 ಬಸ್ ನಿಂತ್ಕೊಂಡು ತಪ್ಪಾಗ ಗೊತ್ತಾ, ಸಾಯಂಕಾಲ ಬಂದು ಹೌದು ಗುರುಗಳೇ. ಆಮೇಲೆ ಒಂದು ಮರ ಇದೆ ಗೊತ್ತಾ ಇದ್ರದ್ದು, ಹೌದು ಎಲ್ಲಿ ನೋಡಿದ್ರು. ಆವಾಗ ನೆಂಬಿದ ಅವನು, 2 ಬಸ್ ನಿಂತ್ಕೊಂತೇವೆ, ಒಂದು ಮರ ಇದೆ ಪಕ್ಕದಾಗೆ 2 ಜನ 2 ಕಡೆ ಮುಸ್ಲಿಮ್ರು ಇದ್ದಾರೆ ಅಲ್ವೇ ಅಂತೂ. ಅವಾಗ ನೆಂಬಬೇಕು ತಾನೆ ಇವನು, ಆವಾಗ ಇವನು ನೆಂಬಿದ. ಓಹೋ ಖಂಡಿತ ಗುರುಗಳು. ಇವತ್ತು ನಮ್ಮ ಹುಡುಗ ಎಷ್ಟು ನೆಂಬಿದ ಗೊತ್ತಾ, ವೆಂಕಟಾಚಲಯ ಅಂದರೆ ಅವ್ರಿಗೆ ಅಷ್ಟು ನಿಂತಿ ಇವತ್ತು ಹಂಗೆ ಇದ್ದಾನೆ. ಭಗವಂತ ಚೆನ್ನಾಗಿ ಕೊಟ್ಟಿದ್ದಾನೆ. ಇವಾಗಲೂ ನಮ್ಮದು ಈಗ ಸಿಟಿ ರವಿ ಮೊಮ್ಮಗಳಿಗೆ ಆಗಿದ್ದು, ಚಿಕ್ಕಮ್ಮನ ಮಗನೇ ಮೊಮ್ಮಗಳು ಕೊಟ್ಟಿದ್ದು ಸಿಟಿ ರವಿ. ಮಗನ ವೆಂಕಟೇಶ್ ಅಂತ, ತಿರುಪತಿ ವೆಂಕಟರಮಣ ಹೆಸರು. ಎಲ್ಲ ನಮ್ಮ ತಿರುಪತಿ ಹೇಳೋಣ ಅದೇ ಹೆಸರು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.